ನನ್ನ XUV ಟಚ್ ಆಗೋಗ್ಬಿಡ್ತು, ಲೈಟ್ ಕಂಬಕ್ಕೆ ಸ್ಕ್ರಾಚ್ ಆಗ್ಬಿಡ್ತು. ಫಸ್ಟ್ ಟೈಮ್ ಈ ತರ ಆಗಿದ್ ನನ್ನ ಕಾರ್ಗೆ ಬೇಜಾರಾಗ್ತೈತಿ. ಮಾಡಿದ್ರೆ ಫುಲ್ ಹೊಡಿಬೇಕು. ಫುಲ್ ಹೊಡೆದ್ರೆ ಎಷ್ಟು ಹೊಡಿಬೇಕು? ಈ ಪೀಸ್ ಫುಲ್ ಹೊಡಿಬೇಕು. ನಮ್ ಕಾರ್ಗೆ ಲೈನ್ ಪಾಲಿಶ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು. ಇದರಿಂದ ನಾನೊಂದ್ ಪಾಠ ಏನ್ ಕಲ್ತೆ ಅಂತಂದ್ರೆ, ತಾಳ್ಮೆ ಇಂಪಾರ್ಟೆಂಟ್ ಡ್ರೈವರ್ ಆಗೋನ್ಗೆ. ಗೋಬ್ರಾ ನೀನ್ ಈ ತರ ತಿನ್ನಕ್ಕೆ ನಿಮ್ ಹುಡುಗಿ ನಿನ್ ಜೊತೆ ಬ್ರೇಕ್ ಅಪ್ ಮಾಡ್ಕೊಂಡಿರೋದು ಅಂತ. ಗೈಸ್, ನೆನ್ನೆ ನೈಟು ನಂದು XUV ಸ್ವಲ್ಪ ಟಚ್ ಆಗೋಗ್ಬಿಡ್ತು. ಏನಾಯ್ತು ಅಂತ ವಿಡಿಯೋ ಹಾಕ್ತೀನಿ, ನೋಡ್ಕೊ ಬನ್ನಿ. ಫಸ್ಟ್ ಟೈಮ್ ನನ್ನ ಗಾಡಿ ಟಚ್ ಆಯ್ತು. ಪಾರ್ಕಿಂಗ್ ಇಲ್ಲಿ ಹಾಕಿದ್ದವ್, ಯಾರೋ ರೋಡ್ಗೆ ಹಾಕ್ಬಿಟ್ಟವ್ರೆ. ನಾನು ಸ್ವಲ್ಪ ಸರ್ಕಸ್ ಮಾಡಿ ತೆಗಿಯಕ್ಕೆ ಹೋಗ್ಬಿಟ್ಟು, ಈ ಕಡೆ ಸೈಡು ತಂತಿ ಐತೆ, ಆ ಕಡೆ ಸೈಡು ಕಂಬಿ ಐತೆ, ಇದು ಲೈಟ್ ಕಂಬ. ನಾನು ಸ್ವಲ್ಪ ನುಗ್ಸ್ಬಿಟ್ಟು ಒಂದು ಸ್ವಲ್ಪ ಈಚೆ ತೆಗಿಬೋದ ಅಂತ ಟ್ರೈ ಮಾಡ್ತಿದ್ದೆ. ನಮ್ಮ ಅಪ್ಪ ನೋಡ್ಕೋತಿದ್ರು, ಬಟ್ ಮಿಸ್ ಆಗಿ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗ್ಬಿಡ್ತು ಗೈಸ್. ಇಲ್ಲಿ ಹೆವಿ ಇಕ್ಕಟ್ಟು ಜಾಗ, ತೆಗಿಯಕ್ಕೆ ಹೋಗ್ಬಿಟ್ಟೆ ನಾನು. ಇಲ್ಲಿ ತೆಗಿಯೋಕೆ ಆಗಲ್ಲ, ಜಾಗ ಇಲ್ಲ, ಹಿಂದೆ ತಾರು ಹಾಕ್ಬಿಟ್ಟವ್ರೆ. ನಾನು ಟ್ರೈ ಮಾಡೋಕ್ಕೆ ಹೋದೆ, ದೊಡ್ಡ ಕಾರಲ್ವ XUV, ಅಲ್ಲಿ ಸ್ವಲ್ಪ ಟಚ್ ಆಗಿಬಿಡ್ತು, ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗೋಗ್ಬಿಡ್ತು ಇಲ್ಲಿ ಡೆಂಟು. ಫಸ್ಟ್ ಟೈಮು ಈ ಥರ ಆಗಿದ್ದು ನನ್ನ ಕಾರ್ಗೆ ಬೇಜಾರಾಗ್ತೈತಿ. ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗ್ಬಿಡೈತೆ ನೋಡಿ. ರೆಡಿ ಮಾಡಿಸ್ಬೋದು, ಬಟ್ ಟಚ್ ಆಗ್ಬಿಡ್ತು. ಇದೇನಿಲ್ಲ ಬಿಡು, ಡೆಂಟ್ ಆಗುತ್ತೆ, ದೂರ ಆಗುತ್ತೆ. ಕರೆಕ್ಟಾಗಿ ರೋಡ್ಗೆ ಹಾಕ್ಬಿಟ್ಟವ್ರು ಇವ್ರು, ಯಾರೋ ತಾರನ್ನ. ಪಾರ್ಕಿಂಗ್ ಇಲ್ಲ ಅಂದ್ಬಿಟ್ಟು ಇವ್ರು ಇಲ್ಲಿ ಹಾಕಿರೋದಕ್ಕೆ ನಾವು ತೆಗಿಯೋಕೆ ಆಯ್ತಿರ್ಲಿಲ್ಲ. ನಾನು ಲೇಟ್ ಆಗುತ್ತೆ ಅಂದ್ಬಿಟ್ಟು ತೆಗಿಯೋಕೆ ಟ್ರೈ ಮಾಡಿದೆ, ಮುಂದೆ ಟಚ್ ಆಗೋಗ್ಬಿಡ್ತು. ಗೈಸ್, ಇಷ್ಟೆಲ್ಲ ಆಗಕ್ಕೆ ನಾನೇ ಕಾರಣ. ಒಂದು 5 ನಿಮಿಷ ವೆಯ್ಟ್ ಮಾಡಿದ್ದಿದ್ರೆ, 5 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಅವ್ರ ಕಾರ್ ಎತ್ತಿರೋರು ಆಮೇಲೆ ತೆಗಿಬೋದಿತ್ತು. ನಾನು ತಾಳ್ಮೆನ ಇಟ್ಕೊಂಡಿದ್ದಿದ್ರೆ ಈ ಥರ ಸ್ಕ್ರಾಚ್ ಆಗ್ತಿರ್ಲಿಲ್ಲ ನನ್ನ ಕಾರು. ಬಟ್ ಇವಾಗ ರೆಡಿ ಮಾಡ್ಸೋಕೆ ಬಂದಿದ್ದೀವಿ. ಇನ್ನೊಂದು ಏನಂತ ಅಂದರೆ, ನಾನು ತುಂಬ ಜೋಶಲ್ಲಿ ಇನ್ಶೂರೆನ್ಸ್ ಅಲ್ಲೇ ಕ್ಲೈಮ್ ಮಾಡಿಸ್ಬೋಣ, ಶೋರೂಮ್ಗೆ ಬಿಡೋಣ. ಒಂದು 3-4 ದಿನ ಆಗ್ತಿತ್ತು ಅನ್ಸುತ್ತೆ ಶೋರೂಮಲ್ಲಿ ಬಿಟ್ಟಿದ್ರೆ. ಬಟ್ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರೆ ಏನು ಪ್ರಾಬ್ಲಮ್ ಗೊತ್ತಾ, ಆಗಿರೋದೇ ಸಣ್ಣ ಸಿಂಪಲ್ ಡೆಂಟು. ನೆಕ್ಸ್ಟ್ ಸಲ ನಾನು ಪ್ರೀಮಿಯಂ ಕಟ್ತೀನಲ್ಲ ಇನ್ಶೂರೆನ್ಸ್ದು, ಅದಕ್ಕೂ ಕಾಸು ಕಟ್ಬೇಕು, 5,000 ಜಾಸ್ತಿ ಆಗುತ್ತೆ. ಮತ್ತೆ ಯಾಕೆ ಇಷ್ಟಕ್ಕೆಲ್ಲ ಯಾಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತೀಯ ಅಂತ ಇವನು ಯಶವಂತ್, ಶೇಖರ್ ಎಲ್ಲ ಹೇಳಿದ್ರು. ಅದಕ್ಕೆ ನಾನು ಬೇಡ ಅಂದ್ಬಿಟ್ಟು ಇಲ್ಲೇ ಸುಮ್ಮನೆ ಡೆಂಟ್ ತೆಗ್ಸ್ಬಿಟ್ಟು ಒಂಚೂರು ರೆಡಿ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಫಸ್ಟ್ ಕಾರಲ್ವ ಗೈಸ್, ತುಂಬಾ ಎಮೋಷನ್, ಜೋಶು, ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಣ ಅಂತಿದ್ದೆ. ನಿಮ್ಗೆ ಏನ್ ಅನ್ಸುತ್ತೆ? ಈ ಸಣ್ಣ ಪುಟ್ಟದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಸ್ಬೇಕಾ, ಇಲ್ಲ ಸುಮ್ಮನೆ ಡೆಂಟ್ ತೆಗ್ಸ್ಬಿಟ್ಟು ಹಂಗೆ ಬಿಡ್ಬೇಕಾ? ನೀವು ಕಮೆಂಟ್ ಹಾಕಿ. ನನಗೆ ಕೊಡಿ ಕಾರಣ, ನಾನು ಸ್ವಲ್ಪ ಜಾಸ್ತಿ ಗುದ್ದಿತೀನಿ, ಅವಾಗ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅಂತಾರೆ ಕಮೆಂಟ್ ಅಲ್ಲಿ. ಗೈಸ್, ಅದೇ ಬಂದ್ರು ಬಾಯಿ ಏನು ಅಂತ ಕೇಳೋಣ ಇರಿ. ಇದು ಪ್ಯಾಚ್ ಮಾಡಿದ್ರೆ ಇದು ಫೇವರೇಟ್ ಇದು ಕಾಣುತ್ತೆ. ಮಾಡಿದ್ರೆ ಫುಲ್ ಹೊಡಿಬೇಕು. ಫುಲ್ ಹೊಡೆದ್ರೆ ಎಷ್ಟು ಹೊಡಿಬೇಕು? ಈ ಪೀಸ್ ಫುಲ್ ಹೊಡಿಬೇಕು. ಇಷ್ಟು ಫುಲ್ಲು ಪೇಂಟ್ ಹೊಡಿಬೇಕಾ? ಫುಲ್ ಹೊಡಿಬೇಕು. ಅದು ಹೊಡೆದ್ರೆ ಫುಲ್ ಏನು ಕಲರ್ ಏನ್ ಚೇಂಜ್ ಆಗಲ್ಲ. ಆಫ್ ಹೊಡೆದ್ರೆ ಆಮೇಲೆ ಶೇಡ್ ಆಗಿ ಕಾಣಿಸ್ಬಿಡ್ತದೆ. ಇವಾಗ ಪ್ಯಾಚ್ ಮಾಡಿರೋ ತರ ಕಾಣುತ್ತೆ. ಈಗ ಅದೇ ಅಣ್ಣ, ಒಂದ್ಸಿ ಡೆಂಟ್ ತೆಗ್ದ್ಬಿಟ್ಟು ಇಲ್ಲೊಂಚೂರು ಪಾಲಿಶ್ ಮಾಡ್ಬಿಟ್ಟು ಕೊಡಿ. ಇದು ಪೇಂಟ್ ಏನ್ ಬೇಡ, ನೋಡ್ಕೊಳ್ಳೋಣ ಆಮೇಲೆ ಏನ್ ಮಾಡೋದು ಮಾಡ್ಸೋಣ. ಡೆಂಟ್ ಹೆಂಗ್ ತೆಗಿತೀರಾ? ಬಿಚ್ಚಬೇಕಾ? ಬಿಚ್ಚೋದೇನಿಲ್ಲ ಅಲ್ವಾ? ಇವ್ರ ಹತ್ರ ಯಾಕೆ ಬಂದಿದ್ದು ಅಂದ್ರೆ, ನಮ್ಗೆ ಗೊತ್ತಿರೋರು ಯಾರು, ಗೌತಮ್ ಸ್ವಿಫ್ಟ್ ಕಾರ್ನ ಎಷ್ಟ್ ಸಲ ಮಾಡ್ತಿದ್ಯಾ ಟಿಂಕರಿಂಗ್? ಲೆಕ್ಕನೇ ಇಲ್ಲ. ಅಷ್ಟು ಸಲ ಅಣ್ಣ ಟಚ್ ಮಾಡಿ ಟಿಂಕರಿಂಗ್ ಪೇಂಟಿಂಗ್ ಮಾಡಿಸ್ಬಿಟ್ಟು ಅವ್ನು ಸ್ವಿಫ್ಟ್ಗೆ. ಅದಕ್ಕೆ ಅವ್ರು ನೋಡಿ, ಅದಕ್ಕೆ ಇಲ್ಲಿಗೆ ಬಂದಿದ್ ನಾವು. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಅಣ್ಣ ಬರೀ ಡೆಂಟ್ ತಗ್ಸ್ಕೊಳ್ಳಿ, ಕಲರ್ ಮಾಡಿಸಿದ್ರೆ ಫುಲ್ ಮಾಡಿಸ್ಬೇಕು, ಆಫ್ ಮಾಡಿಸಿದ್ರು ಸ್ವಲ್ಪ ದಿನ ಆದ್ಮೇಲೆ ಪ್ಯಾಚ್ ತರ ಕಾಣಿಸ್ಬಿಡುತ್ತೆ ಅಂತ. ಬೇರೆಯವ್ರಾಗಿದ್ರೆ ಏನ್ ಮಾಡೋರು ಹೇಳಿ, ಮಾಡಿ ಅಣ್ಣ ಏನಾಗಲ್ಲ ಅಂದ್ಬಿಡೋರು. ಅದಕ್ಕೆ ಇವಾಗ ಯಾಕೆ ಸುಮ್ನೆ ಒಂಚೂರು ಡೆಂಟ್ ತಗ್ಸ್ಕೊಂಡು ಹೋಗೋಣ, ಆಮೇಲೆ ಶೋರೂಮ್ ಅಲ್ಲಿ ಬಿಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಷ್ಟೇ. ಯಾವಾಗಾದ್ರು ಇಲ್ಲ ನೆಕ್ಸ್ಟ್ ಸರ್ವಿಸ್ ಬಿಡ್ತೀನಲ್ಲ 10,000ಕ್ಕೆ, ಅವಾಗ ಮಾಡ್ಕತ್ತೀನಿ. ಸಣ್ಣ ಇವಾಗ ಡೆಂಟ್ ತೆಗಿಯಕ್ ರೆಡಿ ಮಾಡ್ಕೋತವ್ರೆ. ಈ ಪ್ಲೇಟನ್ನು ಚೇಂಜ್ ಮಾಡಿಸ್ಬೇಕು ನಾನು. ನೋಡೋಣ ಪಾಲಿಶ್ ಮಾಡ್ಸೋರು ಹೋಗುತ್ತಾ ಇಲ್ವಾ ಅಂತ. ಹೋಗಿದ್ರೆ ಪ್ಲೇಟು ಚೇಂಜ್ ಮಾಡಿಸ್ಬೇಕು. ಬ್ಲಾಗರ್ ನಾನು, ಚಾನೆಲ್ का नाम पूछो. ವಿಕಾಸ್ ಗೌಡ. ಯೂಟ್ಯೂಬ್ ಇದು ಹೀಟರ್ ಬಿಸಿ ಮಾಡ್ತಾವ್ರೆ. ಹೀಟ್ ಮಾಡಿ ಪುಷ್ ಮಾಡಿ ಶೇಪಿಗೆ ಬರ್ಸ್ತಾವ್ರೆ. ಒಂದು 4-5 ಸಲ ಮಾಡಿದ್ರು. ಇನ್ನೊಂಚೂರು ಸರೋಗ್ಬೇಕು, ಇನ್ನೊಂಚೂರು ಬೆಂಡ್ ಆಗೈತೆ ಗೈಸ್. ಡೆಂಟ್ ನ ರಿಮೂವ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಪಾಲಿಶ್ ನ ಮಾಡಿದ್ರು. ನೋಡಿ ಬೆಂಡ್ ಆಗ್ಬಿಟ್ಟಿತ್ತಲ್ಲ, ಅದು ಓಪನ್ ಆಯ್ತು ಅಷ್ಟೇ, ಇನ್ನೇನು ಬೇರೆ ಏನು ಮಾಡಿಸ್ತಿಲ್ಲ ನಾನು. ಮತ್ತೆ ಇಲ್ಲಿ ಸ್ವಲ್ಪ ಪ್ಲೇಟ್ಗೆ ಪಾಲಿಶ್ ಮಾಡ್ತಾರೆ, ಅವಾಗ ಸ್ವಲ್ಪ ಕಲರ್ಸ್ ಇದಕ್ಕೂ ಅದಕ್ಕೂ ಸೇಮ್ ಆಗುತ್ತೆ. ಬೆಂಡ್ ಆಗ್ಬಿಟ್ಟಿತ್ತು ನೋಡಿ, ಒಳಿಕ್ ಹೋಗ್ಬಿಟ್ಟಿತ್ತು, ಅದನ್ನ ಪುಷ್ ಮಾಡಿದ್ರು ಅಷ್ಟೇ. ಈಗ ಶೇಪಿಗೆ ಬರುತ್ತೆ ನೋಡಿ ಕರೆಕ್ಟ್ ಆಗಿ. ಇಲ್ಲಿ ಮುಟ್ಟಿದ್ರೆ ಶೇಪ್
ನಾನು ಇಲ್ಲಿ ನೋಡ್ಕೊಂಡು ರೆಡಿ ಮಾಡಿಸ್ತಾ ಇದೀನಿ. ಬಾಸ್ ನೋಡಿ ಇಲ್ಲಿ ಆರಾಮಾಗೆ AC ಆನ್ ಮಾಡ್ಕೊಂಡು ಒಳಗಡೆ ಕುತ್ಕೊಂಡು ಚಿಲ್ ಮಾಡ್ತಿದ್ರು, ರೀಲ್ಸ್ ನೋಡ್ತಿದ್ದಾರೆ. ಏನದು ಕುಸ್ತಿ ನಾನು ನೀನು ಮಾಡೋಣ ಮಚ್ಚಿ ಕುಸ್ತಿ. ಒಂದ್ ಬೆಳ್ಳಲ್ಲಿ ಹೊಡೆದಾಕ್ಬಿಡ್ತೀನಿ ನೀನು. ಇವತ್ತು ಅಣಗದೆ ಬಿಡೋ ಟ್ಯಾನ್ ಆಗ್ಬಿಟ್ಟಿದ್ಯಾ? ಏನಾಯ್ತೈತೆ ಕುತ್ಕೊಂಡು ಅಲ್ಲೇ ಕೇಳು. ಗೈಸ್, ನಾವು ಇನ್ಸೂರೆನ್ಸ್ ಅಲ್ಲಿ ಏನಾದ್ರು ಕ್ಲೈಮ್ ಮಾಡಿದ್ರೆ ಇಲ್ಲ ಶೋರೂಮ್ ಬಿಟ್ರೆ ಅಣ್ಣ ಹೇಳ್ತಿರೋದು ಏನಂದ್ರೆ ಮಾಮೂಲಿ ಇದೊಂದು ಸೆಟ್ಟೆ ಹೊಸದಾಗ್ತಾರೆ. ಸಣ್ಣ ಪುಟ್ಟದಕ್ಕೆಲ್ಲ ಅವರು ಟಚಿಂಗ್ ಈ ತರ ಎಲ್ಲ ಏನು ಮಾಡಲ್ಲ. ಇನ್ಸೂರೆನ್ಸ್ ಕ್ಲೈಮ್ ಮಾಡಿಸ್ತಾರೆ, ಕಾರ್ಗೆ ನೈಲ್ ಪಾಲಿಶ್ ಹಾಕ್ತಾವ. ನಮ್ ಕಾರ್ಗೆ ಲೈನ್ ಪಾಲಿಶ್ ಹಾಕ್ಸ್ಕೊಡೋ ಪರಿಸ್ಥಿತಿ ಬಂದ್ಬಿಡ್ತು ಎಲ್ಲ ಗೌತಮ್ನಿಂದ. ನಮ್ ತಾಯಣೆ ಇವನ್ ಕಾರಲ್ಲಿ ನನ್ ಕಾರ್ ಹೆಂಗಾರ ಓಡಿಸ್ಬಿಡ್ತೀನಿ, ಇವನ್ ಕಾರ್ ನಾನು ಕರೆಕ್ಟ್ ಆಗಿ ಓಡಿಸ್ತೀನಿ. ಇದರಿಂದ ನಾನೊಂದು ಪಾಠ ಏನ್ ಕಲ್ತೆ ಅಂತಂದ್ರೆ, ತಾಳ್ಮೆ ಇಂಪಾರ್ಟೆಂಟ್ ಡ್ರೈವರ್ ಆಗೋನ್ಗೆ. 5 ನಿಮಿಷ ನಾನು ಅವ್ನ ಕಾರ್ ತೆಗೆಯೋವರೆಗೂ ಮದುವೆ ಹೋಗಿದಾಗ ವೆಯ್ಟ್ ಮಾಡಿದ್ದಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಇದೊಂದು ಪಾಠ ಅಂತ ತಿಳ್ಕೊತೀನಿ ನಾನು. ಗೌತಮ್ಗೂ ಅಷ್ಟೇ, ನನಗೂ ಅಷ್ಟೇ. ಅಣ್ಣ ಗೌತಮ್ ಇವಂದ್ ಎಷ್ಟ್ ಸಲ ತಗೊಂಬಂದು ನಿಮ್ಮ ಹತ್ರ ಕಾರ್ನ ಈ ತರ ಮಾಡ್ಸಕ್ಕೆ? 5-6 ಸಲ ಬಂದವನ. ಎಲ್ಲ ದೊಡ್ಡದೇ ತಾನೆ? ಬಂದಿದ್ದಾರೆ, ಸಣ್ಣದು ದೊಡ್ಡದು ಹಿಂದೆ ಆಲ್ಮೋಸ್ಟ್ 360 ಡಿಗ್ರಿ ಎಲ್ಲಾ ಕಡೆ ಟಚ್ ಮಾಡ್ಕೊ ಬಂದವನ ಅವ್ನ ಕಾರ್ನ. ಮಚ್ಚಿ ಅದು ಒಂದ್ಸಲ ಇದ್ರದ್ದು ಹೇಳ, ರಿವರ್ಸ್ ತೆಗ್ದು ನಾವು ಪವನ್ ಅವ್ರ ಅಣ್ಣಂದು ನೆರವು ಇತ್ತಲ್ಲ, ಅವಾಗ ಊಟ ಎಲ್ಲ ಆಯ್ತು, ವಾಪಸ್ ಹೋಗ್ತಿದ್ವಿ. ದರ್ಶನ್ ಬರ್ತೀನಿ ಅಂತ ಅಂದ. ದರ್ಶನ್ ಹಿಂದೆಗಡೆ ಬ್ಯಾಗ್ ಐತೆ, ಹಿಂದೆಗಡೆ ಮನೆ ಹತ್ರ, ಅಲ್ಲಿಗೆ ಹೋಗ್ಬೇಕು ಅಂದ. ಕತ್ಲೆ ಆಗ್ಬಿಟ್ಟಿತ್ತು. ಗೌತಮ್ ಕಾರ್ನ ಅಲ್ಲಿಗೆ ತಾನೆ ಮಚ್ಚಾ ಇರು, ರಿವರ್ಸ್ ಹಾಕ್ತೀನಿ ಅಂದ್ಬಿಟ್ಟು ರಿವರ್ಸ್ ಹಾಕ್ಬಿಟ್ಟು ಬುಟ್ಟ ಹಿಂದಕ್ಕೆ ಲೈಟ್ ಕಂಬ ಇತ್ತು, ರಪ್ಪ ಅಂತ ಹೊಡಿತು. ಅದೇ ಮೊನ್ನೆ ಅವತ್ತು ಮಾಡಿಸ್ಬೋದ್ನಲ್ಲ, ಲೈಟ್ ಕಂಬಕ್ ಬಂದ್ಬಿಟ್ಟಿತ್ತು. ಕಾಣಿಸ್ತಾ ಇಲ್ಲ, ಫುಲ್ ಕತ್ಲೆ. ಏನ್ ಮಾಡ್ಲಿ, ತಗ್ಗಂತ ಏನಪ್ಪಾ ಪಾಲಿಶ್ ಮಾಡ್ತಾವ್ರೆ ಗೈಸ್ ಕೆಳಗಡೆ ಆ ಪ್ಲೇಟ್ಗೆ. ಗೌತಮ್ ನೋಡ್ಬಿಟ್ಟು ಕಲ್ತ್ಕೊಳಕ್ ಕ್ಲೀನಾಗೆ. ನಿನ್ ಕಾರ್ ನೀನೇ ಮಾಡ್ಕೋಬಹುದು. ಈಗ ನೋಡಿ ಡೆಂಟೇ ಇಲ್ಲ, ಡೆಂಟ್ ಸ್ವಲ್ಪ ಇದೆ. ಕಲರ್ ಚಿಕ್ಕಿ ಡಾಟ್ಸ್ ಇಡ್ಸಿದೀವಿ. ನೋಡಿ ಸ್ನೇಹಿತರೆ, ನಮ್ಮ ಫೋನ್ ತಗೊಂಡು ಇವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತಾ ಇದಾರೆ. ಸೆಲ್ಫ್ ಪ್ರಮೋಷನ್. ಗೌತಮ್, ಓ ನನ್ ಚಾನಲ್ ನಿಂದೆಲ್ಲೋ ಏನಂತ ತುಮಾರ ಗೊಗಯ್ಯ. ಲೋ ಹತ್ರಕ್ ಹೋಗ್ಬೇಡ, ಎದ್ರಕೊತದ್ ಮಗ ಬಾಯಿ ಕಡೆ. ಗೈಸ್ ನೋಡಿ ರೆಡಿ ಮಾಡ್ಸಿದೀವಿ ಸಿಂಪಲ್ ಆಗಿ. ಈಗ ಏನ್ ಕಾಣಿಸ್ತಾನೆ ಇಲ್ಲ. ನಾನು ಗೌತಮ್ಗೆ ಹೇಳ್ದೋಗಿರ್ ಗೌತಮ್ ಗೊತ್ತೇ ಆಯ್ತಿರ್ಲಿಲ್ಲ. ಈಗ ಎಲ್ರಿಗೂ ಹೇಳ್ಬಿಟ್ಟಿದೀನಿ ನಮ್ಮ ಫ್ರೆಂಡ್ಸ್, ಅದಕ್ಕೆ ಗೊತ್ತಾಗ್ಬಿಡಾಯ್ತು. ನಮ್ಮ XUV ಒಂದ್ ರೇಂಜ್ ರೆಡಿ ಆಯ್ತು. ಶೋರೂಮಲ್ಲಿ ಮಾಡ್ಸೋಣ ಗೈಸ್. 10,000ಕ್ಕೆ ಸರ್ವಿಸ್ ಬಿಡ್ತೀನಲ್ಲ, 2 ದಿನ ಗಾಡಿ ಬಿಟ್ಟಿರ್ಬೇಕಾಯ್ತದ, ಅದಕ್ಕೆ ಅವಾಗ ಮಾಡೋಣ. ಲವ್ ಇಡೀ ಕಾರ್ ತುಂಬಾ ಸ್ಕ್ರಾಚು ಡೆಂಟ್ ಇಟ್ಟಿರೋರು ನನ್ಗೆ ಹೇಳ್ತೀಯಾ? ದೃಷ್ಟಿ ಆಗ್ಬಿಡ್ತದೆ ಗೌತಮ್ ನೋಡಿ ತಿರ್ಗಾ ಸೋಮವಾರದ ಮಾತ್ರ ರುದ್ರಾಕ್ಷಿ ಹಾಕೋತಾನೆ. ಹಿಂದೆಗಡೆ ನೋಡಿ ಮನಿ ಇಸ್ ಮೈ ಡ್ರೀಮು. ಹೆಂಗೆ ಗೈಸ್ ನಮ್ ಮಿನಿ ಕೂಪರ್ನ ಹೆಂಗ ಮಾಡಿಟ್ಟವನೆ ನೋಡಿ, ಎಷ್ಟ್ ಚೆನ್ನಾಗಿತ್ತು. ನಾನು ಕಾರ್ ತಗೊಳೋದ್ಕಿಂತ ಮುಂಚೆ ಚೆನ್ನಾಗಿ ಇಟ್ಕೊಂಡಿದ್ದ, ಯಾಕಂದ್ರೆ ಇದ್ರಲ್ಲೇ ಓಡಾಡ್ತಿದ್ದೋ. ನಾನು ಕಾರ್ ತಗೊಂಡೆ ಮೇಲೆ ಇವನಿಗೆ ಈ ಕಾರ್ ಬೇಡ ಆಗೋಯ್ತು. ಇಲ್ಲಿ ನೋಡಿ ಎಷ್ಟು ಅವಾಗ್ಲೇ ಅದೇನೋ ಹೇಳ್ತಿದ್ನಲ್ಲ ನನ್ನ ಡ್ರೈವರ್ ಬಗ್ಗೆ. ಅದ್ ನಾನ್ ಮಾಡಿಲ್ಲಪ್ಪ, ಅದೇ ಇದು ಅದ್ ನಾನ್ ಮಾಡಿದ್ದು. 2 ಇದು 3. ಇಲ್ಲ ಅಟ್ಲೀಸ್ಟ್ ಡೆಂಟ್ ತೆಗ್ಸ್ತಿರ ಹೋಗ್ಲಿ, ತೊಳಸ್ಬಿಟ್ಟಾರು ನಿಲ್ಸು. ಒಂದ್ ಕವರ್ ಹಾಕೋರ್ ಆಗಲ್ತೆ. ಕಾರ್ನ ಗರ್ಲ್ ಫ್ರೆಂಡ್ ನೋಡ್ಕೊಂಡಿದ್ದಿದ್ರಾಗಿರೋದು ನೀನು. ಹೆಂಗೋ ಇರೋದು ಗರ್ಲ್ ಫ್ರೆಂಡ್ ಅವರಪ್ಪ ನನಗೆ. ಅಲ್ಲ ಹೇಳಿದ್ ಬಿಟ್ಟೋದವ್ರ ಬಗ್ಗೆ. ಯಾವಾಗ ಬಿಟ್ಟೋಗಿಲ್ಲ ಪರ್ಸನಲ್ ಲೈಫ್ ಹೇಳಲ್ಲ ಗೈಸ್. ಉಪೇಂದ್ರ ಸರ್ ನೋಡ್ಬಿಟ್ರೆ ನನ್ ಬರೋಷ್ಟಲ್ಲಿ ನಂದು ಹಿಂಗಾಗಿರೋದು ತಾನೆ. ಗೈಸ್ ನಾವು ಇವಾಗ ಒಂದೊಳ್ಳೆ ಲೊಕೇಶನ್ಗೆ ಬಂದಿದ್ದೀವಿ. ಎಲ್ಲಿಗೆ ಅಂತಂದ್ರೆ ಬಾವಿಗೆ ಬಂದಿದ್ದೀವಿ ನೋಡಿ, ಈಜಾಡಕ್ಕೆ. ಸೈಡ್ ಬರ ನೋಡಿ,
ಎಷ್ಟು ಪ್ಯೂರ್ ಆಗೈತೆ ನೋಡಿ ನೀರು. ಮೀನ್ ಕಾಣಿಸ್ತೈತೆ, ಮೀನೆಲ್ಲ ಕಾಣಿಸ್ತಾವ ನೋಡಿ. ಅದೆರಡು ದಪ್ಪ ಹಾವು ಐತಂತೆ, 2 ಕ್ಯಾರೆ ಹಾವು, 2 ನಾಗರ ಚಡ್ಡಿ ಒಳಗೆ ಬಿಡ್ಕೊಳ್ಳ. ಇಲ್ಲೇ ಒಂದು ನಮ್ ಕೋಬ್ರನೇ ಕರ್ಕೊಂಡು ಕೊಬ್ರನೇ ಐತಾರೆ ಇಲ್ಲ, ತಳಗಿಳ್ಬಿಟ್ಟಿರ ಸುಮ್ಮಿರೋ. ಗೈಸ್ ಎಷ್ಟು ಕ್ಲೀನ್ ಆಗೈತೆ ನೋಡಿ ನೀರು, ಫುಲ್ಲು ನೆಲನೇ ಕಾಣಿಸ್ತಾ ಇದೆ. ಬಾವಿಗಳಲ್ಲಿ ಇಷ್ಟು ಕ್ಲೀನಾಗಿ ನೀರು ಸಿಗೋದೇ ಇಲ್ಲ. ಫುಲ್ ಫೆನ್ಸ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿಟ್ಟವ್ರೆ. ಬನ್ನಿ ಇವಾಗ ಈಜಾಡೋಣ. ನೀರೆಲ್ಲ ಹೊಡಿತಾರೆ, ನೀರು ಬಿಡ್ತಾ ಇರ್ತಾರೆ. ಇಲ್ಲೇನು ಬಿಡೋಕ್ಕಾಗಲ್ಲ, ಬೀಳ್ಬೋದು, ಸೆಂಟ್ರಿಗೆ ಬೀಳ್ಬೇಕು. ಅಲ್ಲಿ ಅಷ್ಟು ಆಳ ಸಾಕಲ್ವೇನೋ ಬೀಳಕ್ಕೆ. ಬರಲ್ಲ ನನಗೆ ಈಜಾಡಕ್ಕೆ ಬರಲ್ಲ. ನಿಜ ಹೇಳ್ತಿದ್ಯಾ? ನಿಜ ಈಜಾಡಕ್ಕೆ ಬರಲ್ಲ. ಈ ಆಟಗಳನ್ನೆಲ್ಲ ನಾವು ಅಲ್ಲಿ ಟ್ಯೂಬ್ ಆಯ್ತಲ್ಲ, ಅಲ್ಲಿ ಟ್ಯೂಬಲ್ಲಿ ಆಟ ಆಡೋ, ಟ್ಯೂಬಲ್ಲಿ ಆಟ ಆಡ್ತೀನಿ, ಎಲ್ಲ ಆಯ್ತಲ್ಲ. ಬರ್ತೀನಿ. ಫಸ್ಟ್ ಡೈ ಹಾಕ್ಬೇಕು ಎಗ್ರ. ಗೈಸ್ ಗೌತಮ್ ಎಂತ ಈಜ್ಗಾರ, ನೀವೇ ನೋಡಿದ್ರೆ. ಯಾಕೋ ಅದಕ್ಕೆ ಎಗ್ರಕ್ಕೆ ಎದ್ರಕೋತಾವನೆ. ಎಗ್ರಕ್ಕೊಬ್ರ ಸೆಂಟ್ರಿಗೆ ಎಗ್ರೋ, ಎಗ್ರೋ ಇದ್ಯಾಕೋ. ಈಜ್ ಬರುತ್ತೆ, ಯಾರೋ ಬರೋದ ಅನ್ನೋ ಥರ ಆಗ್ತೀನಿ. ವಿಕಾಸ್ ಅವರು ನಾವು ಒಳ್ಳೆ ಬಾವಿಲಿ 3 ಜನ ಆಟ ಆಡ್ತಾ ಇದೀವಿ. ಇವಾಗೆಲ್ಲ ವಿಕಾಸು ಆ ಕಡೆ ಹೋಗ್ಬೇಕು ಅಂತ ಕೇಳ್ಕೊತವ್ರೆ. ಇವಾಗ ವಿಕಾಸ್ ಹೋಯ್ತಾರೆ ನೋಡಿ. ಪ್ಯೂರ್ ಆಗೈತೆ ನೋಡಿ ನೀರು. ನೋಡ್ಲ ಎಷ್ಟು ಪ್ಯೂರ್ ಆಗೈತೆ. ಕುಡ್ಕೊಬಿಡು. ಆಯ್ತು, ಹೋಗ ಆ ಕಡೆ. ಕಳ್ಸ ಈಗ ಕಳಿಸ್ತೀನಿ. ವಿಕಾಸ್ ಹೋಗ ಆ ಕಡೆ, ಹೋಗೋ ಬೇಗ ಬೇಗ. ನಾನು ಕೆಳಗಡೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಗೌತಮ್ ಮತ್ತೆ ಕೋಬ್ರಾ ಇವಾಗ ಡೈ ಬೀಳ್ತಾರಂತೆ. ಫಸ್ಟ್ ಯಾರು ಏನೋ ಮಾಡ್ರು, ಬೀಳ್ರು. ಸೆಂಟ್ರು ಕೋಬ್ರಾ ಡೈ ಬಿದ್ದ. ಈಗ ಗೌತಮ್ ಸೈಡ್ಗೋಲ, ಸೈಡ್ಗೆ ಹೋಗ ಕೋಬ್ರಾ. ಗೌತಮ್ ಫಿಶ್ ಡೈ ಅಲ್ಲೋಲ ಕೊಲ್ಲಲ್ಲ ಮಾಡ್ಬಿಟ್ಟ ನೀರ್ನ. ನೆಲ ಕೈಗಳೆಲ್ಲ ಸಿಕ್ತು. ಸೇರ್ಬಿಟ್ರು ವಿಕಾಸಲ್ಲಿ, ಹೋಗ್ಬಿಟ್ರು. ಕಾಲೇ ಬಡ್ದಿಲ್ಲ ಇವನು. ಕಾಲ್ ಬಡಿಬೇಕು ತಾನೆ, ಕಾಲೇ ಬಡ್ದಿಲ್ಲ ನೀನು. ಈ ಕಡೆಯಿಂದ ಒಬ್ಬನೇ ಮತ್ತೆ ಬಾ ಓಕೆ ಬಾ. ಕಾಲೇ ಬಡಿತಲ್ಲ ಈ ಸಲ ಇನ್ನೂ ನಮ್ಮ ವಿಕಾಸು. ದಡು ಕೊಟ್ಟೋದ್ರು. ಆ ಕಡೆಯಿಂದ ಒಬ್ಬನೇ ಬಾ. ಅದು ಎತ್ಕೊಂಬಂದ್ಬಿಡು, ಹೇಳ್ತೀನಿ. ಟೂಬ್ ಎತ್ಕೊಂಬ. ಕಮಾನ್ ವಿಕಾಸ್, ಆ ಕಡೆಯಿಂದ ಒಬ್ಬನೇ ಬರ್ಬೇಕೀಗ. ಎಂತೆಂಥವ ಚಾಲೆಂಜ್ ಮಾಡ್ತೀಯಾ, ಈ ಚಾಲೆಂಜ್ ಮಾಡು. ಬಾ ವಿಕಾಸ್. ಕಮಾನ್. ಬಂದ್ಬಿಟ್ರು. ನೀರೆಲ್ಲ ಆರಿಸ್ಬಿಟ್ಟ ಕಣ. ಗೈಸ್ ಎಲ್ಲರೂ ಟವಲ್ ತೊಗೊಂಡು ಒರೆಸ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದೀವಿ. ಮುನಿ, ನಾನು ಮತ್ತೆ ಗೌತಮು ಎಲ್ಲರೂ ಹೋಗ್ತೀವಿ. ಕೋಬ್ರಂಗೆ ಇನ್ನೊಂದು ಹೆಸರೈತೆ. ಒಂದು ಪನ್ನೀರ್ ಚಿಲ್ಲಿನ ಹೇಳಿದ್ವಿ. ಊಟಕ್ಕೆ ಬಂದ್ವಿ ನಾವು. ಬಾವಿಲಿ ಆಟ ಆಡ್ಕೊಂಡು ಸುಸ್ತಾಗೋಯ್ತು, ಅದಕ್ಕೆ ಇವಾಗ ಊಟ ಮಾಡ್ಕೊಳಕ್ ಬಂದಿದ್ದೀವಿ. ಒಂದು ಪನ್ನೀರ್ ಚಿಲ್ಲಿನ ಹೇಳಿದೀವಿ ಗೈಸ್. ಒಂದು 6 ಜನ ಸಾಕಾಗಿದೆ, ಎದುರುಗಡೆ ಇರೋರ್ಗೆ ಸಾಕಾಗಲ್ಲ ಅಂತ. ಈಗ ನಿನ್ ಫೋನ್ ನಡೀತಲ್ಲ, ಅದೇನೇ ಅಲ್ಲಿ ಅವರು ನಾವ್ ಈಜಾಡ್ಬೇಕಾದ್ರೆ ಏನಾದ್ರು ಗೊತ್ತಾ, ಅವನು ವಿನಿ ಮುನಿ ಅಂತ ಹೇಳ್ಕೊಟ್ಟ ಅಂತ ಅಂದ್ಬಿಟ್ರೆ ಸಾಕು. ಅನ್ನ ಮುಡ್ಕೆ ಹೇಳ್ತೀನಿ ನಾನು. ಅದು ನನ್ನ ಹೆಸರೇ ಅಲ್ಲ, ಅದು ನಮ್ಮ ಫೇಮಸ್. ಅವ್ರ ಅಜ್ಜಿ ಹೆಸರು ಕರೀತಾವ್ರೆ, ನೀವು ಕರ್ದ್ಬಿಡಿ, ಆದ್ರೆ ನಾನು ಹೇಳ್ಕೊಟ್ಟೆ ಅಂತ ಮಾತ್ರ ಹೇಳ್ಬಿಡಿ ಅಂತ. ಊರಿಗೆಲ್ಲ ಫೇಮಸ್ ಅಂತ ಹೇಳ್ತೇನೆ ನಾನು. ಊರಿಗೆಲ್ಲ ಫೇಮಸ್. ನಮ್ಮ ಅಜ್ಜಿ ಹೆಸರು ಮುನಿಯಮ್ಮ ಅಂತ ಅಂತಾರೆ. ಹಂಗೆ ಇವ್ರ ಅಜ್ಜಿ ಗೊತ್ತಾಗಲ್ವಾ, ಡವ್ ಐತವನ್ ಅಂತ ಗೊತ್ತಾಗಲ್ವಾ. ನಾವು ಕಡಾಯಿ ಪನ್ನೀರು ಮತ್ತೆ ನಾನು ರೈಸ್ ಎಲ್ಲ ಹೇಳಿದ್ವಿ. ಈಗ ಊಟ ಮಾಡ್ಕೋತಾ ಇದೀವಿ. ಇವನು ಬಾಲ ಈಜೋಡಿಕೆ ಅಂದ್ರೆ ಬಂದವನೆ.
ಅವರು ನಮ್ಮೂರ್ ಕಂಡ ನಾನ್ ಕರೀಲ್ವಾ ಇಲ್ಲ ಅಷ್ಟೇ ಊರು ಚೇಂಜ್ ಮಾಡ್ಬಿಟ್ಟವೆ ಫಸ್ಟ್ ಊಟ ಮಾಡೋಣ. ವೆಜ್ ಊಟಕ್ಕೆ ಚನ್ನಪಟ್ಟಣ ಬೃಂದಾವನ ಹೋಟ್ಲಲ್ಲಿ ಒಳ್ಳೆ ಟೇಸ್ಟ್ ಐತೆ. ಕಡಾಯಿ ಪನ್ನೀರು ಏನೋ ಮಚ್ಚಿ ಇದು ಪನ್ನೀರ್ ಬಿರಿಯಾನಿ ಹೇಳಿದ ಎಲ್ಲ ಹೇಳಿದೀವಿ. ಊಟ ಮಾಡ್ಕೊಂಡು ಒಂದೊಂದು ತಿಂತಾ ಇದೀವಿ. ಹೇಳಕ್ಕೊಬ್ರ ಖಾಲಿ ಪನ್ನೀರು ತಿನ್ಬಿಟ್ಟೆ ಯಾರು ಕಮೆಂಟ್ ಹಾಕೋರೆ ಅದಕ್ಕೆ ಒಬ್ಬಡಿ ಇನ್ನೊಂದು ಹುಡುಗಿ ಬಿಟ್ಟು ಹೋಗಿರೋದು. ಹ್ಞೂ ಬ್ರೋ ಯಾರೋ ಕಮೆಂಟ್ ಹಾಕ್ಬಿಟ್ಟವ್ರೆ, ಗೋಬ್ರ ನೀನು ಈ ಥರ ತಿನ್ನೋದಕ್ಕೆ ನಿಮ್ಮ ಹುಡುಗಿ ನಿನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿರೋದು ಅಂತ, ನೀನು ಸಾಕಾಗಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಹಾಕ್ಬಿಡಿ ಕಣ್ರಪ್ಪ ದಯವಿಟ್ಟು. ಪ್ಲೀಸ್ ನಿಮ್ಮ ಯಾರೋ ಗುಲ್ಬರ್ಗಿಂದ ನಿಮ್ಮ ಕೇಳ್ಕೊಂಡು ಫೋನ್ ಮಾಡಿರೋ ವಿಕಾಸ್ ಅವರ ಲಾಗಲ್ಲಿ ಹೇಳಿ ಅಂತ ಥ್ಯಾಂಕ್ಸ್ ಅಂತ. ಅವರು ಏನೋ ಹೆಸರು ಇರೋ ಇಲ್ಲ ರೆಕಾರ್ಡ್ ಐತೆ. ಗೈಸ್ ನಾನು ಮತ್ತೆ ಗೌತಮ್ ವಿನಯ್ ಅವ್ರ ಚಾನಲ್ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ವಲ್ಲ ಅದನ್ನ ನೋಡ್ತಾ ಇದ್ವಿ ಮನೇಲಿ ಮಲ್ಕೊಂಡು. ಒಂದು ಸೀನ್ ಆಯ್ತು, ಇಬ್ರು ನೋಡಿ ಫ್ರೀಯಾಗಿ ಕೊಡ್ತೀರಾ ನಮ್ಗೆ ಗೈಸ್. ನಮ್ಗೆ ಕಿರಣ್ ಅವರು ಕೆ ಇಂದ ನೈಫ್ ನ ಕೊಟ್ಟಿದ್ದಾರೆ. ಒಂಜಾಯಿನ್ ಕನ್ನಡ ಅಂತ ಅವ್ರು ಜುಟ್ ಕೊಟ್ಟಿರ್ತಾರಲ್ಲ. ಹಾಯ್ ಬಾಬಾ ಹಾಯ್ ಬಾಬಾ. ಪಾಪ ವಿನಯ್ ಅವ್ರಿಗೆ ಹೆಂಗ್ ಹೇಳಿ ತಪ್ಪಾಗಿ ಹೇಳಿಲ್ಲ. ನೋಡ್ಬಿಟ್ಟು ನಗು ತಡೆಯಕ್ಕಾಗ್ಲಿಲ್ಲ, ತಮಾಷೆ ಆಗಿತ್ತು. ಸಕ್ಕತ್ತಾಗಿ ಬಂದೈತೆ ಚಾಲೆಂಜ್ ವಿಡಿಯೋ. ಹೋಗಿ ನೋಡಿ ಅವ್ರ ಚಾನಲ್ ನಾನು ಮಾಡಿರೋದು. ನಾನೇ ಗೆದ್ದಿದ್ದೀನಿ ನೋಡಿ ಗೈಸ್. ಸಚ್ಚಿ ಒಳ್ಳೆ ಎಡಿಟ್ ಮಾಡ್ತಾನೆ ಆದ್ರು. ಗೈಸ್ ನಾನು ವಿನಯ್ ಕೋಬ್ರಾ ಎಲ್ಲ ಬಂದು ಇವಾಗ ವರ್ಕೌಟ್ ಮಾಡ್ತಾ ಇದ್ದೀವಿ ಸಂಜೆ. ಚೆನ್ನಾಗಿ ತಿನ್ನೋದು ಇಲ್ಲಿ ನೋಡಿ ನಮ್ಮ ಗ್ರೂಪಲ್ಲೇ ಬಾಡಿ ಬಿಲ್ಡರ್ ಮತ್ತು 6 ಪ್ಯಾಕ್ ಇರೋದು. ನಮ್ಮ ಅಕ್ಕನ ಮಕ್ಕಳು ವೀಡಿಯೋ ನೋಡ್ಬಿಟ್ಟು ನೀನು ಒಬ್ಬ ಮಾತ್ರ ಹೋಗಿ ಚೆನ್ನಾಗಿ ತಿನ್ಕೋಬೋತಿ, ನಮ್ಗೇನೋ ತರೋದೇ ಇಲ್ಲ, ನಮಗೂ ಪಾರ್ಸಲ್ ತಗೊಂಡ್ತಾರೆ. ನೆಕ್ಸ್ಟ್ ಸಲ ಪಾರ್ಸಲ್ ತಗೋದು. ನಾನಂದೆ ವಿಕಾಸ್ ಅಂತ ಅವನೇ ಅವ್ರು ಕರ್ಕೊಂಡು ಹೋಗೋದಕ್ಕೆ ನಮ್ಮ ಚಾಲೆಂಜ್ ವಿಡಿಯೋ ಮಾಡ್ತಾನೆ. ಅದರಿಂದ ನೆಕ್ಸ್ಟ್ ಪಾರ್ಸಲ್ ತಗೋದು ಅಂತೆ. ಏನಾದ್ರು ಚಿಕ್ಕ ಮಕ್ಕಳು ತಿನ್ನೋದು ತಗೋದಾಗ ಇಬ್ರು ಜಗ ಆಡ್ತಾರೆ ಮನೇಲಿ. ಏನು ಬಿಟ್ರೆ ಹೊಡೆದೇ ಬಿಟ್ಟಾರೆ. ಗೈಸ್ ಕೋಬ್ರದ್ದು ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ತೀನಿ ನೋಡಿ. ಈಗ ಅವ್ರ ನಾನು ಹೇಳ್ದಾಗ ಸ್ಟಾರ್ಟ್ ಮಾಡು. ಮಾಡ ನೀನು ಮಾಡ, ನಾನು ಮಾಡ್ತೀನಿ. ಮಾಡೋ ಹೋಗಲ್ಲ ಈ ಥರ ಎಲ್ಲ ಡಿಮೋಟಿವೇಟ್ ಚೆನ್ನಾಗಿರುತ್ತಣ್ಣ. ಹೌದಾ? ಎಲ್ಲಿಯವ್ರು ನೀವು? ಯಾದಗಿರಿ ರಾಯಚೂರು. ಇಲ್ಲಿ ಏನ್ ಮಾಡ್ತಿದ್ದೀರಾ? ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದೀರಾ? ಸರಿ ಅವತ್ತು ಅಲ್ಲಿ ನೋಡಿದ್ದೆ ಅಲ್ಲಿ ಫೋಟೋಲ್ಲೇ. ಹಾ ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ. ಸರಿ ಥ್ಯಾಂಕ್ ಯು ಬ್ರೋ. ನೋಡ್ತೀರಿ ವಿಡಿಯೋ. ಕನ್ನಡಿಗರ ಜೊತೆ ಮಾಡ್ತಿರೋಣ. ಟಿಪಿಕಲ್ ಕನ್ನಡಿಗನ ಮತ್ತೆ ಸರಿ ಬ್ರೋ ಆಯ್ತು, ಹುಷಾರಾಗಿ ಹೋಗಿ. ಹಾ ಸವಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ